ನಮಸ್ಕಾರ ಗೆಳೆಯರೇ, ಇವತ್ತು ನಾನು ಮಾತನಾಡುತ್ತಿರುವ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ನೀಡುತ್ತಿರುವ ಸಿನಿಮಾ ಸುಮತಿ ಸಾತಕಂ ಬಗ್ಗೆ. ಸಿನಿಮಾ ಹೆಸರು ಹೇಳುವಂತೆ ಈ ಸಿನಿಮಾ ಸಂಸ್ಕಾರ ಮತ್ತು ಸಂಸ್ಕೃತಿಯ ಬಗ್ಗೆ ಇದೆ. ಈ ಸಿನಿಮಾದಲ್ಲಿ ಕನ್ನಡ ಡಬ್ಬಿಂಗ್ ಕೂಡ ಲಭ್ಯವಿದೆ. ಹಾಗೆ ಈ ಸಿನಿಮಾದಲ್ಲಿ ಯಾವ ರೀತಿ ಕತೆ ಇದೆ ಅನ್ನೋದನ್ನು ಈ ಚಿಕ್ಕ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡಿರಿ, ಕೊನೆ ತನಕ ನೋಡಿ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಸಪೋರ್ಟ್ ಮಾಡೋದು ಮರೆಯಬೇಡಿ. ಕೊನೆ ತನಕ ನೋಡಿ. ಈ ಸಿನಿಮಾದ ಕತೆ ನಡೆಯೋದು ನಮ್ಮ ಹಳ್ಳಿಯ ಸಾಂಪ್ರದಾಯಿಕ ಮತ್ತು ಇಂದಿನ ಜನರೇಷನ್ ಯೋಚನೆಗಳ ಸುತ್ತ. ಸುಮತಿ ಅನ್ನೋ ಪಾತ್ರ ಮೂಲಕ ಹೇಗೆ ಮೌಲ್ಯಗಳನ್ನು ಕಾಪಾಡಿಕೊಳ್ಳಬೇಕು ಅನ್ನೋದು ಇಲ್ಲಿ ತುಂಬಾ ಪೂರ್ವಕವಾಗಿ ತೋರಿಸಿದ್ದಾರೆ. ಇಂದಿನ ಪಾಸ್ಟ್ ಲೈಫಲ್ಲಿ ನಾವು ಏನೇನು ಕಳೆದುಕೊಂಡಿದ್ದೀವಿ ಅನ್ನೋದು ಈ ಚಿತ್ರದಲ್ಲಿ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ. ಕಥೆಯಲ್ಲಿ ಬರೋ ಸಣ್ಣ ಪುಟ್ಟ ಎಮೋಷ್ನಲ್ ಸೀನ್ಗಳು ಮತ್ತು ನಮ್ಮ ಹೃದಯದಲ್ಲಿ ಅವು ಫಿಕ್ಸ್ ಜಾಗ ಮಾಡಿಕೊಂಡು ಉಳಿದುಕೊಳ್ಳುತ್ತವೆ. ಅಷ್ಟು ಚೆನ್ನಾಗಿಯೇ ಹಳೆ ಸಂಸ್ಕೃತಿ ಪದ್ಧತಿ ನಮ್ಮಲ್ಲಿರುವ ಹಾವಭಾವಗಳನ್ನು ಯಾವ ರೀತಿ ನಾವು ಅವನ್ನೆಲ್ಲ ಬಿಟ್ಟು ಇವಾಗಿನ ಟ್ರೆಂಡಿಂಗ್ ಪ್ರಕಾರ ಹೋಗ್ತಾ ಇದ್ದೀವಿ ಅನ್ನೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿಯೇ ತೋರಿಸಿದ್ದಾರೆ. ಸಿನಿಮಾದ ಕತೆ ಯಾವುದು, ಕತೆ ಹೇಳುವ ರೀತಿ, ಡೈರೆಕ್ಷನ್ ಟೀಮ್, ಸ್ಕ್ರೀನ್ ಪ್ಲೇ ತುಂಬ ನೀಟಾಗಿಯೇ ವರ್ಕ್ ಆಗಿದೆ. ನಟ ನಟಿಯರ ಬಗ್ಗೆ ಹೇಳಬೇಕಂದ್ರೆ ಪ್ರತಿಯೊಬ್ಬರು ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಮುಗ್ಧತೆ ಮತ್ತು ಗಾಂಭೀರ್ಯತೆ ಎರಡಕ್ಕೂ ಸ್ಕ್ರೀನ್ ಮೇಲೆ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ನಮ್ಮ ಕನ್ನಡ ಡಬ್ಬಿಂಗ್ ಬಗ್ಗೆ ಹೇಳಬೇಕಂದ್ರೆ ಸಂಭಾಷಣೆ ತುಂಬ ಸರಳವಾಗಿದೆ ಮತ್ತು ಪ್ರತಿಯೊಬ್ಬರು ಕನ್ನಡಿಗೆ ಅರ್ಥವಾಗುವ ರೀತಿ ಡಬ್ ಕೂಡ ಮಾಡಲಾಗಿದೆ. ಸಂಗೀತ ಮತ್ತು ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತಕ್ಕಂತೆ ತುಂಬ ಚೆನ್ನಾಗಿಯೇ ಮೂಡಿ ಬಂದಿದೆ ಮತ್ತು ಕೇಳೋಕ್ಕೆ ಕೂಡ ಹಿತವಾಗಿದೆ. ಒಟ್ಟಾರೆ ಹೇಳಬೇಕಂದ್ರೆ ನೀವು ಒಂದು ಅರ್ಥಪೂರ್ವಕವಾದಂಥ ಸಿನಿಮಾ ಹುಡುಕ್ತಾ ಇದ್ದರೆ ಸುಮತಿ ಸಾತಕಂ ಬೆಸ್ಟ್ ಸಿನಿಮಾವಾಗುತ್ತದೆ. ನಮ್ಮ ಹಳೆಯ ಸಂಪ್ರದಾಯ ನೀವೇನಾದ್ರು ಮರ್ತಿದ್ರೆ ಯಾವ ರೀತಿ ಇತ್ತು ನಮ್ಮ ಹಳೆಯ ಕಾಲದಲ್ಲಿ ಪಾಸ್ಟ್ ಲೈಫಲ್ಲಿ ಅನ್ನೋದು ನೀವು ಈ ಸಿನಿಮಾದ ಮುಖಾಂತರ ತಿಳ್ಕೊಂಡು ನೋಡಬಹುದು. ನೀವಿನ್ನು ಈ ಸಿನಿಮಾ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಹಾಗೆ ನಾನು ಈ ಸಿನಿಮಾ ನೋಡಿದ್ದೇನೆ. ನನಗೆ ಪರ್ಸ್ನಲಿ ಈ ಸಿನಿಮಾಗೆ ರೇಟಿಂಗ್ ನಾನು ಕೊಡಬೇಕಂದ್ರೆ 3.8 ಔಟ್ ಆಫ್ 5 ನಾನು ಕೊಡ್ತಾ ಇದ್ದೀನಿ. ಸಖತ್ತಾಗಿಯೇ ಚೆನ್ನಾಗಿಯೇ ಒಂದು ಬೆಸ್ಟ್ ಸಿನಿಮಾ, ಎಂಟರ್ಟೈನ್ಮೆಂಟ್ ಮತ್ತೊಂದು ಫ್ಯಾಮ್ಲಿ ಸ್ವಲ್ಪ ಎಮೋಷನಲ್ ಮಾಡುವಂಥ ಸೀನ್ಗಳು ತುಂಬ ಚೆನ್ನಾಗಿಯೇ ವರ್ಕ್ ಆಗಿದೆ. ಸೊ ಯಾರೆಲ್ಲ ನೋಡಿದ್ರ ಅನ್ನೋದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಈ ಸಿನಿಮಾ ನೋಡಿ, ಚೆನ್ನಾಗಿ ಇದೆ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಇದು ಆಗಿತ್ತು ಈ ಸಿನಿಮಾದೊಂದು ಸಣ್ಣ ಅಪ್ಡೇಟ್ಸ್ ವಿಡಿಯೋ. ಮತ್ತೆ ಸಿಗ್ತೀನಿ, ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.